ಇದಪ್ಪ ಉರ್ಸೋದು ಅಂದ್ರೆ ಕಲ್ಲು ತೂರಾಡಿದ ಏರಿಯಾದಲ್ಲಿ ಹೋಳಿ ಮೆರವಣಿಗೆ. ಈ ಏರಿಯಾ ನಿಮ್ಗೆ ನೆನಪಿದೆಯಾ? ಇಲ್ಲಿನ ರಸ್ತೆ ಮತ್ತು ಈ ದೃಶ್ಯಗಳನ್ನ ಸರಿಯಾಗಿ ನೋಡ್ಬಿಡಿ. ಲಾಸ್ಟ್ ಟೈಮ್ ಶಿವಾಜಿ ಮೆರವಣಿಗೆಯಲ್ಲಿ ಇದೇ ರಸ್ತೆಯಲ್ಲಿ ದೊಡ್ಡ ಮಟ್ಟದ ಕಲ್ಲು ಮತ್ತು ಚಪ್ಪಲಿ ತೂರಾಟ ನಡೆದಿತ್ತು ಕಣ್ರಿ. ಹಿಂದೂಗಳ ಶಿವಾಜಿ ಜಯಂತಿ ಮೆರವಣಿಗೆಯಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಗೆ ಕಾರಣವಾಗಿದ್ದ ಏರಿಯಾ ಕಣ್ರಿ ಇದು. ಹಳೆ ಬಾಗಲಕೋಟೆಯ ಕಿಲ್ಲಾವಣೆಯಿಂದ ಬಂಡಿ ಮೆರವಣಿಗೆ ನಡೆದಿದ್ದು ಹೀಗೆ. ಇಲ್ಲಿನ ಕೊತ್ತಲೇಶ್ವರ ದೇವಸ್ಥಾನದಿಂದ ಪಂಕಾ ಮಸೀದಿ ಮಾರ್ಗವಾಗಿ ಬಣ್ಣ ತುಂಬಿಸಿಕೊಂಡಿರುವ ಟ್ರ್ಯಾಕ್ಟರ್ನಲ್ಲಿ ಮೆರವಣಿಗೆ ಸಾಗಿತ್ತು. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮೆರವಣಿಗೆ ವೇಳೆ ಇದೇ ಪಂಕಾ ಮಸೀದಿ ದೊಡ್ಡ ಸುದ್ದಿಯಾಗಿತ್ತು. ಆದರೆ ಈ ಸ್ಥಳದಲ್ಲಿ ಹಿಂದೂಗಳು ಬಣ್ಣದ ಹಬ್ಬ ಆಡಿ ಸಂಭ್ರಮಿಸಿದ್ದಾರೆ. ಮುಂದೆ ಎತ್ತಿನ ಬಂಡಿ ಮತ್ತು ಟ್ರ್ಯಾಕ್ಟರ್ಗಳಲ್ಲಿ ಡ್ರಮ್ ಗಟ್ಟಲೆ ಬಣ್ಣದ ನೀರು ಚೆಲ್ಲುತ್ತಾ ರಂಗಪಂಚಮಿಯನ್ನ ಆಚರಿಸಿದ್ದಾರೆ. ಇಲ್ಲಿನ ಬಾಗಲಕೋಟೆ ಮಂದಿ ಮಸೀದಿ ಮಾರ್ಗವಾಗಿ ಮೆರವಣಿಗೆಯನ್ನ ಮಾಡಿದ್ದಾರೆ. ಇಲ್ಲಿ ಮೆರವಣಿಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ರು. ಸ್ಥಳದಲ್ಲಿ ಎಸ್ಪಿ ಸಿದ್ಧಾರ್ಥ್ ಗೋಯಲ್, ಹಿಂದಿನ ಎಸ್ಪಿ ಅಮರನಾಥ್ ರೆಡ್ಡಿ ಸೇರಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿ ಜನರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು. ಮಾರ್ಗದ ಎಲ್ಲಾ ಭಾಗದಲ್ಲಿ ಜನರ ಚಲನವಲನಗಳನ್ನ ಪೊಲೀಸರು ಸೆರೆ ಹಿಡಿದಿದ್ರು. ಜೈ ಭವಾನಿ, ಜೈ ಶಿವಾಜಿ, ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಸಂಭ್ರಮದ ಹೋಳಿ ಹಬ್ಬವನ್ನ ಆಚರಿಸಿದ್ರು. ಯಾವುದೇ ಅಹಿತಕರ ಘಟನೆ ಆಗದೆ ಶಾಂತ ರೀತಿಯ ಬಣ್ಣದ ಹಬ್ಬಕ್ಕೆ ಬಾಗಲಕೋಟೆ ಸಾಕ್ಷಿಯಾಯಿತು. ಬಿಗ್ ಟಿವಿ ಕರ್ನಾಟಕ, ಬಾಗಲಕೋಟೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.